ದೇವ ರಾಮಲಿಂಗೇಶ್ವರ ಬಡ ರೈತರಾದ ನಮ್ಮನ್ನು ಕೈ ಹಿಡಿದು ಕಾಪಾಡಿ B.Ed ಮುಗಿಸಿ ಶಿಕ್ಷಕನ ಇಂಟ್ರಿಗೆ ಅಂತ ಹೋದ ನನ್ನ ಸೋದರ ಸಂಪತ್ನನ್ನು ಒಳ್ಳೆಯ ಶಿಕ್ಷಕನನ್ನಾಗಿ ಮಾಡಿ ಇನ್ನೊಬ್ಬ ಸೋದರ ಜಮದಗ್ನಿಯನ್ನು ಈ ಸಮಾಜಕ್ಕೆ ಮಾದರಿಯಾಗುವಂತೆ ಮಾಡಿ ಕಷ್ಟದ ಕಣ್ಣೀರಲ್ಲಿ ಕೈ ತೊಳೆಯುತ್ತಿರುವ ಈ ಸಂಸಾರವನ್ನು ಸುಗಮವಾಗಿ ಸಾಗಿಸಿ ಸಂತೋಷದ ಸಾಗರದಲ್ಲಿ ತೇಲಾಡುವಂತೆ ಮಾಡುತ್ತಂದೆ ಬಸವೇಶ್ವರ ನನಗೆ ಕೋಟಿ ಕೋಟಿ ನಮನಗಳು. ಏನೇ ಶಬರಿ, ದುರ್ಗಾದೇವಿ ಪೂಜೆ ಮುಗಿಸಿ ಆ ದೇವಿಯಲ್ಲಿ ಏನೊಂದು ಬೇಡಿಕೊಂಡು ಬಂದೆ. ಪೂಜೆ ಮುಗಿಸ್ಕೊಂಡು ಆ ತಾಯಿ ಹತ್ರ ಏನ್ ಬೇಕು ಅದನ್ನೇ ಬೇಡ್ಕೊಂಡು ಬಂದಿದ್ದೇನೆ. ಮೊದಲು ನೀವು ಪ್ರಸಾದವನ್ನು ತೆಗೆದುಕೊಳ್ಳಿ. ಶಬರಿ, ಆ ದೇವಿಯ ಸನ್ನಿಧಿಯಲ್ಲಿ ಏನೊಂದು ಬೇಡಿಕೊಂಡು ಬಂದೆ. ನನ್ನ ಗಂಡನ 2 ಕಣ್ಗಳಾಗಿರುವ ನನ್ನ 2 ಮೈದುನರು ಚೆನ್ನಾಗಿರ್ಲಿ, ಅದರಂತೆ TCH ಶಿಕ್ಷಣವನ್ನು ಇಂಟರ್ವ್ಯೂಗೆ ಹೋಗಿರುವ ನನ್ನ ಮೈದುನ ಸಂಪತ್ತನ್ನು ಪಾಸಾಗಿ ಬರಲಿ. ಅಷ್ಟೇ ಅಲ್ಲರಿ, ನನ್ನ ಮೈದುನ ಜಮದಗ್ನಿ ಕೂಡ ಒಳ್ಳೆ ಸುಮಾರ್ಗದಿಂದ ಬೆಳೆದ್ಕಲಿ. ಅದರಂತೆ ಈ ನನ್ನ ಗಂಡನ ಹುರುಪು ಸಹ ಅಮವಾಗಿ ಉಳಿಗಿಲ್ಲ ಅಂತ ಆ ದೇವರಲ್ಲಿ ಬೇಡ್ಕೊಂಡು ಬಂದೇರಿ. ಮೆಚ್ಚಿದೆ ಶಬರಿ, ಮೆಚ್ಚಿದೆ. ಈ ನಿನ್ನ ಹೃದಯವಂತಿಕೆ ಮಾತಿಗೆ ಮೆಚ್ಚಿದೆ. ಆದರೆ ನೀನೇನು ಆ ದೇವರಲ್ಲಿ ಬೇಡಿಕೊಂಡು ಬಂದೆ. ಆದರೆಂಬ ಮಾತು ಏಕೆರಿ? ತಂದೆ ತಾಯಿಗಳಿಲ್ಲದ ತಬ್ಬರಿಗಳಾದ ನನ್ನ ತಮ್ಮಂದಿರನನ್ನು ಜೀವಕ್ಕೆ ಜೀವವಾಗಿ ನೋಡಿಕೊಂಡು ಬಂದಿದ್ದೇನೆ. ನೀನು ನಿನ್ನ ಮೈದುನರನ್ನು ಚೆನ್ನಾಗಿ ನೋಡಿಕೊಂಡು ಹೋದರೆ ಈ ಸತ್ಯವಂತನ ಸಂತೋಷಕ್ಕೆ ಪಾರವೇ ಇಲ್ಲ. ಆಯ್ತು ಸ್ವಾಮಿ, ನಿಮ್ಮ ಆಜ್ಞೆಯಂತೆ ನಿಮ್ಮ 2 ಕಣ್ಗಳಾಗಿರುವ ನಿಮ್ಮ ತಮ್ಮಂದಿರನ್ನು ನಾನು ಚೆನ್ನಾಗಿ ನೋಡ್ಕೊಳ್ತೀನಿ. ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಿಂತ ಹೆಚ್ಚಾಗಿ ಜೋಪಾನ ಮಾಡ್ತೀನಿ. ಈಗಲಾದ್ರೂ ಸಂತೋಷ ತಾನೇ ನಿಮ್ಮ ಮನಕ್ಕೆ? ಶಬರಿ, ನಿನ್ನ ಮೈದುನರ ಮೇಲೆ ಎಷ್ಟೊಂದು ಪ್ರೀತಿ, ಮಮತೆ, ಮಮಕಾರ. ನೀನು ಬರೀ ಹೆಂಡತಿ ಅಲ್ಲ ಶಬರಿ, ಹೆಂಡತಿ ರೂಪದಲ್ಲಿ ಬಂದ ಈ ಸತ್ಯವಂತನ ಕೈ ಹಿಡಿದ ಭಾಗ್ಯದ ದೇವತೆ ಕಣೆ, ಭಾಗ್ಯದ ದೇವತೆ. ಆಹಾ, ಅಷ್ಟೊಂದು ಹೊಗಳಿ ನನ್ನನ್ನು ಅಟ್ಟಕ್ಕೇರಿಸಬೇಡಿ. ಅಂತ ಹೆಣ್ಣಂತರೂ ನಾನಲ್ಲ. ಅದರಂತೆ ತಾಯಿಯಾದವಳು ಮಕ್ಕಳಿಗೆ ಯಾವ ಸುಮಾರ್ಗ ತೋರಿಸ್ತಾಳೋ ಅದೇ ರೀತಿ ನನ್ನ ಮಕ್ಕಳಿಗೂ ಒಳ್ಳೆಯ ಮಾರ್ಗವನ್ನು ತೋರಿಸುವುದಕ್ಕಾಗಿ ನಾನು ಪ್ರಯತ್ನವನ್ನು ಪಡ್ತಾ ಇದ್ದೀನಿ. ಈ ನಿನ್ನ ಪ್ರಯತ್ನ ಸಫಲವಾಗಿ ನಿನ್ನ ಅಡಿದಾವರಿಯಲ್ಲಿ ನಡೆಯುತ್ತಿರೋ ನನ್ನ ತಮ್ಮಂದಿರ ಬಾಳು ಈ ದೇಶದಲ್ಲಿ ಅವರ ಭವಿಷ್ಯ ದೇಶದಲ್ಲಿ ಅಂಧಾರವಾಗಿರಲಿ. ಈ ನಿಮ್ಮ ಆಶಾಗೋಪುರದ ಕನಸು ನನಸಾಗ್ಲಿ ಅಂತ ಆ ದೇವರಲ್ಲಿ ನಾನು ಬೇಡ್ಕೊಳ್ತೀನಿ. ಇದು ಬರೀ ಈ ನಿನ್ನ ಗಂಡ ಸತ್ಯವಂತನ ಕನಸಲ್ಲ ಶಬರಿ. ಈ ಜಗದಲ್ಲಿ ಮಿಂಚು ಮಿನುಗುವ ತಾರೆಗಳೇ ಬೆಳೆಯಬೇಕೆಂದು ಆ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ. ನೀವಾಡಿದ ನುಡಿ ಕೇಳಿ ಸಾಗರ ಉಕ್ಕಿ ಬಂದಂತೂ ಸಂತೋಷವಾಗ್ತಾ ಇದೆ ನಿನ್ನ ಮನಕ್ಕೆ. ಅದೇ ಸಂತೋಷದ ಅಲೆಗಳಲ್ಲಿ ಅಕ್ಕಿಯಂತೆ ಹಾರಾಡಿ ನವಿಲಿನಂತೆ ಕುಣಿದು ನಿನ್ನ ಮಧುರ ಕಂಠದಿಂದ ಒಂದು ಸುಮಧುರ ಗೀತೆ ಚಿನ್ನ. ಆಯ್ತು ರೀ, ನಿಮ್ಮ ಆಸೆಯಂತೆ ಆಗಲಿ. ನಿನ್ನಂತ ಶ್ರೀಮತಿ ಹಿಡಿದಾಗ, ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ನಾವು ಸಿಹಿ ಮಾಡುವಾಗ ಬದುಕು ಸಗವೇ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ
ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣಪತಿ ಜೊತೆಯಾದಾಗ ದಿನವೂ ಆಗಲಿಲ್ಲವೇ ಗೌತ್ರಿಗಳೆಲ್ಲ ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣಪತಿ ಜೊತೆಯಾದಾಗ ದಿನವೂ ಆಳಲ್ಲವೇ ಬದುಕು ಸ್ವರ್ಗವೇ. ನಡ್ರಿ ಮೈದನ ಬರೋ ವೇಳೆ ಆಯ್ತು, ಅಡಿಗೆ ಸಿದ್ಧತೆ ಮಾಡ್ತೀನಿ, ಊಟ ಮಾಡುವಿರಂತ. ಮೈದುನರ ಬರೋ ವೇಳೆ ಅಷ್ಟೇ ಅಲ್ಲ ಶಬರಿ, ಮತ್ತೆ ನನಸರೊಳಗೆ ನನ್ನ ಕಿರಿಯ ಸೋದರ ಸಂಪತ್ ಬಂದೇ ಬಿಟ್ಟೆ ನೋಡಲ್ಲಿ. ಅಣ್ಣ ಅತ್ತಿಗೆ. ಬಾರಪ್ಪ ಮೈದುನ ಬಾ, ಈಗ ಬಂದೆಯಾ? ಹೌದತ್ತಿಗೆ, ಇದೀಗ ಬಂದೆ. ಸೋದರ ಸಂಪತ್, ನೀನು ಶಿಕ್ಷಕನ ಎಂಟ್ರಿಗೆ ಹೋದ ಕೆಲಸ ಏನಾಯ್ತಪ್ಪ? ಅಣ್ಣ ಅತ್ತಿಗೆ, ನಿಮ್ಮಿಬ್ಬರ ಆಸೆಯಂತೆ ಶಿಕ್ಷಕರ ಇಂಟರ್ನಲ್ಲಿ ಪಾಸಾಗಿ ಬಂದಿದ್ದೇನೆ. ತೆಗೆದುಕೋ ಅಣ್ಣ ಸ್ವೀಟು. ಆಶೀರ್ವದಿಸೋಣ. ಎದ್ದೇಳು ಸೋದರ, ಎದ್ದೇಳು. ನೋಡಿದ ಶಬರಿ, ನೋಡ್ದೆ. ನಮ್ಮಿಬ್ಬರ ಭಾವನೆಗಳಂತೆ ನನ್ನ ತಮ್ಮ ಶಿಕ್ಷಕನ ಇಂಟರ್ನಲ್ಲಿ ಪಾಸ್ ಆಗಿ ಬಂದಿದ್ದಾನೆ. ಅತ್ತಿಗೆ, ನಿಮ್ಮ ಆಸೆಯ ಅರಕೆಯನ್ನು ಈಡೇರಿಸಿಕೊಂಡು ಬಂದಿದ್ದೇನೆ. ತೆಗೆದುಕೋ ಅತ್ತಿಗೆ ಸ್ವೀಟು. ಆಶೀರ್ವದಿಸು ಅತ್ತಿಗೆ. ಎದ್ದೇಳಪ್ಪ ಎದ್ದೇಳು. ಆ ದೇವರು ನಿನ್ನ 100 ವರ್ಷ ಚೆನ್ನಾಗಿಟ್ಟಿರಲಿ. ಅಣ್ಣ ಅತ್ತಿಗೆ, ಗಂಡುಗೊಡಲೆಯ ಪುಂಡ, ಗಂಡುಗಲಿ ವೀರ ರಾಯಣ್ಣನ ಅವತಾರದ ಸಿಂಹದ ಮರಿ ನನ್ನ ಅಣ್ಣ ಜಮದಗ್ನಿ ಎಲ್ಲಿ ಹೋಗಿರುವನು? ಸಂಪಾತ್, ನಿಮ್ಮ ಅಣ್ಣ ಜಮದಗ್ನಿ
ಮೊನ್ನೆ ಆ ದೇಸಾಯಿಗೌಡ ಹತ್ತಿ ಬೆಳೆ ಅರಗಿದ ಘಟನೆಯ ಬಗ್ಗೆ ಆ ದೇಸಾಯಿಗೌಡನ ವಿಚಾರಿಸಿಕೊಂಡು ಬರ್ತೇನೆ ಎಂದು ಹೋಗಿದ್ದಾನಪ್ಪ. ಓಹೋ, ನೆನೆದವರ ಮನದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಬಂದಂತೆ ನನ್ನ ಮೈದುನ ಬಂದೇ ಬಿಟ್ಟ ನೋಡ್ರಿ ಅಲ್ಲಿ ರಾಜ ಹುಲಿ. ಅಣ್ಣ, ಅತ್ತಿಗೆ, ಸಹೋದರ ಸಂಪತ್, ಮೇರು ಪರ್ವತವೇ ತಲೆಯ ಮೇಲೆ ಕಳಚಿ ಬಿದ್ದಂತೆ ಏನನ್ನೋ ಆಲೋಚಿಸುತ್ತಿರುವಿರಲ್ಲ, ಏನದು? ಏನೂ ಇಲ್ಲ ಸೋದರ, ಸಂಪತ್ ನಮ್ಮ ಅಣ್ಣ ಜಮದಗ್ನಿ ಎಲ್ಲಿ ಎಂದು ಕೇಳಿದ ಅಷ್ಟೇ. ನಿನ್ನ ಬಗ್ಗೆ ವಿಚಾರಿಸೋದು ನಿಂತಿದ್ದೆ. ಓ, ಈಗೋ ಮತ್ತೆ ಯಾವ ಕೆಟ್ಟ ಕುಲದ ಕುನ್ನಿ ನಮ್ಮ ಮನೆತನದ ಕಡೆ ಕೈ ಮಾಡಿ ತೋರಿಸಿ ತನ್ನ ಪುಂಡತನವನ್ನು ಮೆರೆದು ಹೋಗಿದ್ದರೆ ಅವನ ನೆತ್ತಿಯ ನೆತ್ತರು ಕುಡಿಯಲು ಕಾಯುತ್ತಿದೆ ಈ ನನ್ನ ಗಂಡುಗೊಡಲೆಯ ಪುಂಡ, ಗಜಶಕ್ತಿಯ ಗಜ ಕೇಸರಿ ಅಂತ ನನ್ನ ಅಣ್ಣ ಜಮದಗ್ನಿ ನೀನಿರುವಾಗ ನಮ್ಮ ಮನೆತನದ ಕಡೆ ಕೈ ಎತ್ತಿ ಮಾತನಾಡುವ ಕುನ್ನಿಗಳು ಯಾರಿದ್ದಾರಣ್ಣ ಈ ಊರಿನಲ್ಲಿ? ಸಹೋದರ ಸಂಪತ್, ಆಕಳ ಮೂತೆ ಕತ್ತೆ ಬದ್ದಿತು ಎನ್ನುವ ಹಾಗೆ ಒಳಗಡೆ ಇಸಪ್ಪ ಹೊರಗಡೆ ಬಸಪ್ಪ ಎನ್ನುವಂತಹ ಆ ದೇಸಾಯಿ ಗೌಡನಂತಹ ನಾಮಾರ್ಧ ನನ್ನ ಮಕ್ಕಳು ಎಷ್ಟಿಲ್ಲ ಈ ಊರಿನಲ್ಲಿ. ಸೋದರ, ಇವರು ಸಬರಿ ನಮಗೆ ಯಾಕೆ ಬೇಕಪ್ಪ? ನೀನು ಆ ದೇಸಾಯಿಗೌಡನ ಮನೆಗೆ ಹೋದ ಕೆಲಸ ಏನಾಯ್ತಪ್ಪ? ಅಣ್ಣ, ಓದ ಕೆಲಸ ಏನಾಯ್ತೆಂದು ಹೇಗೆ ಹೇಳಲಣ್ಣ? ನನಗೆ ಬಂದ ಕೋಪದಲ್ಲಿ ಆ ದೇಸಾಯಿ ಗೌಡನ ಗೃಂಡವನ್ನು ತೆಗೆದು ಉಗಿದು ಉಡ್ಡಿ ಉಂಡು ಬರಬೇಕೆಂದುಕೊಂಡಿದ್ದೆ. ಆದರೆ ನಿನಗೆ ಕೊಟ್ಟ ವಚನದ ಪ್ರಕಾರ ಆ ದೇಸಾಯಿ ಗೌಡನಿಗೆ ಜಸ್ಟ್ ವಾರ್ನಿಂಗ್ ಮಾಡಿ ಬಂದಿದ್ದೆ. ಸೋದರ, ನಿನ್ನ ವಾರಿಂಗಿಗೆ ಆ ದೇಸಾಯಿಗೌಡ ಬಗ್ಗದಿದ್ದರೆ? ಸಹೋದರ ಸಂಪತ್, ಆ ದೇಸಾಯಿ ಗೌಡನಿಗೆ ಜಸ್ಟ್ ವಾರ್ನಿಂಗ್ ಮಾಡಿ ಬಂದಿರುವುದು ನನ್ನ ಸತ್ಯವಂತ ಹೇಳಿ ಕಳಿಸಿರುವೆನಂತೆ. ಆ ದೇಸಾಯಿ ಗೌಡ ನಾನು ಹೇಳಿ ಬಂದಂತೆ ನಡೆದುಕೊಂಡರೆ ಸರಿ, ಇರದಿದ್ದರೆ ಅಂದೇ ಅವನ ಮನೆಯಲ್ಲಿ ನಡೆಯಲಿದೆ ರಕ್ತದ ಕಾಳಗ. ಆ ರಕ್ತದ ಕಾಳಗದಲ್ಲಿ ಅವನು ಸಾಯಬೇಕು ಒಂದು, ಇಲ್ಲ ನಾನು ಸಾಯಬೇಕು ಒಂದು. ಅದೆಲ್ಲ ಇರಲಿ ಸಂಪತ್, ನೀನು ಇಂಟರ್ವ್ಯೂಗೆಂದು ಹೋದ ಕೆಲಸ ಏನಾಯಿತು? ಅಣ್ಣ, ನಿಮ್ಮೆಲ್ಲರ ಆಸೆಯಂತೆ ಶಿಕ್ಷಕರ ಇಂಟರ್ವ್ಯೂನಲ್ಲಿ ಪಾಸಾಗಿದ್ದೇನೆ. ಆದರೆ ಯಾವ ತಾಲೂಕಿಗೆ ಯಾವ ಊರಿಗೆ ಹಾಕುತ್ತಾರೆಂದು ಇನ್ನೂ ತಿಳಿದು ಬಂದಿಲ್ಲ. ಸಹೋದರ ಸಂಪತ್, ಯಾವ ತಾಲೂಕಿಗಾದರೇನು ಯಾವ ಊರಿಗಾದರೇನು, ಒಟ್ಟಿನಲ್ಲಿ ನಮ್ಮೆಲ್ಲರ ಆಸೆಯಂತೆ ನೀನೊಬ್ಬ ಆದರ್ಶ ಶಿಕ್ಷಕನಾಗಿರುವೆ, ನಮಗೆ ಅದೇ ಸಂತೋಷ. ನೋಡು ಸೋದರ, ನಾಲ್ಕಾರು ಬಡ ಮಕ್ಕಳಿಗೆ ವಿದ್ಯೆಯನ್ನು ಕಲಿಸಿ ಅವರನ್ನು ದೊಡ್ಡ ನೌಕರನ್ನಾಗಿ ಮಾಡಿ ಅವರ ಬಡತನವನ್ನು ನಿರ್ಮೂಲನೆ ಮಾಡಿದರೆ ಅದೇ ನಮ್ಮ ಮನೆತನಕ್ಕೆ ಗೌರವಪ್ಪ. ನೀನು ಶಿಕ್ಷಕನಾಯಿತು ಸಾರ್ಥಕವಾಗುತ್ತದೆ. ಆಯಿತು ಅಣ್ಣ, ನಿಮ್ಮೆಲ್ಲರ ಆಸೆಯಂತೆ ನಾನೊಬ್ಬ ಆದರ್ಶ ಶಿಕ್ಷಕನಾಗಿ ಈ ಸತ್ಯವಂತನ ಮನೆಯ ಗೋಪುರದ ಬಂಗಾರದ ಕಳಸ ನಾನಾಗುವೆ. ಈಗಲಾದರೂ ಸಂತೋಷವಾಯಿತಲ್ಲ ನಿಮಗೆ? ಸಹೋದರ ಸಂಪತ್, ಸಂತೋಷವಾಯಿತು. ಸಹೋದರ ಸಂಪತ್, ಸಂತೋಷವಾಯಿತಪ್ಪ. ನಮ್ಮೆಲ್ಲರ ಆಸೆಯಂತೆ ನೀನೊಬ್ಬ ಆದರ್ಶ ಶಿಕ್ಷಕನಾಗಿ ಬಡ ಮಕ್ಕಳಿಗೆ ವಿದ್ಯಾದಾನವನ್ನು ಮಾಡಿ ಅವರನ್ನು ಸರ್ವಶ್ರೇಷ್ಠರನ್ನಾಗಿ ಮಾಡುವಂಥ ಒಳ್ಳೆಯ ಹುದ್ದೆ ನಿನಗೆ ಸಿಕ್ಕಿದೆ ಎಂದರೆ ಅದು ನಮ್ಮ ಮನೆತನಕ್ಕೆ ಸಿಕ್ಕ ಗೌರವ. ಸಹೋದರ ಸಂಪತ್, ಇದೇ ಖುಷಿಯಲ್ಲಿ ನಮ್ಮ ಊರಿನ ಆರಾಧ್ಯ ದೈವ ಶ್ರೀರಾಮಲಿಂಗೇಶ್ವರನ ದೇವಸ್ಥಾನಕ್ಕೆ ಹೋಗಿ ಆ ದೇವರಿಗೆ ಪ್ರಸಾದವನ್ನು ಅರ್ಪಿಸಿ ನಾವೆಲ್ಲರೂ ಕುಣಿದು ಕುಪ್ಪಳಿಸೋಣ. ಬನ್ನಿ. ಆಯ್ತಪ್ಪ, ನಿಮ್ಮ ಆಸೆಯಂತೆ ಆಗಲಿ. ಸಾಧ್ಯವೇ
ನುಡಿದನು ಬಾಯಿಗಾಗನು ನೀಡಿರಿ ನಡೆಯಿರಿ, ದೇವರ ದರ್ಶನಕ್ಕೆ ಹೋಗೋಣ.